ಶ್ರೀರಾಮ ಸಮರ್ಥ. ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ನಿತ್ಯ ಪ್ರವಚನ. ಶಾಸ್ತ್ರವಚನ, ಶ್ರೇಷ್ಠರ ವಚನ ಹಾಗೂ ಆತ್ಮ ಸಂಶೋಧನ. ಒಮ್ಮೆ ಉದ್ಧವನು ಶ್ರೀಕೃಷ್ಣನಿಗೆ ನಿನ್ನ ಪ್ರಾಪ್ತಿ ಹೇಗೆ ಆಗುತ್ತದೆಂಬುದನ್ನು ನೀನೇ ಹೇಳು ಎಂದು ಕೇಳಿದನು. ಅದಕ್ಕೆ ಭಗವಂತನು, ಭಕ್ತಿ ಮಾಡುವುದರಿಂದಲೇ ನನ್ನ ಪ್ರಾಪ್ತಿಯಾಗಲು ಶಕ್ಯವಿರುತ್ತದೆ ಎಂದು ಹೇಳಿದನು. ಭಕ್ತಿಯ 3 ಸಾಧನೆಗಳಿರುತ್ತವೆ: ಶಾಸ್ತ್ರವಚನ, ಶ್ರೇಷ್ಠರ ವಚನ ಹಾಗೂ ಆತ್ಮ ಸಂಶೋಧನೆ. ನಮ್ಮದು ಈಗ ಎಲ್ಲವೂ ವಿಪರೀತವಾಗಿರುತ್ತದೆ. ಶಾಸ್ತ್ರವಚನಗಳ ಬಗ್ಗೆ ವಿಚಾರ ಮಾಡಿದರೆ ನಾವು ಈಗ ಎಷ್ಟು ಸುಧಾರಿಸಿರುವೆವೆಂದರೆ, ಈಗಿನ ಜ್ಞಾನದಿಂದ ನಮಗೆ ಪುರಾಣಗಳ ಮೇಲೆ ವಿಶ್ವಾಸವಿಡಲು ನಾಚಿಕೆ ಅನಿಸುತ್ತದೆ. ದೊಡ್ಡವರ ವಚನಗಳ ಬಗ್ಗೆ ಹೇಳಬೇಕೆಂದರೆ, ಮಗನು ದೊಡ್ಡವನಾಗಿ ತಂದೆಗಿಂತ ಸ್ವಲ್ಪ ಹೆಚ್ಚಿಗೆ ಕಲಿತರೆ ಅವನಿಗೆ ಅನಿಸುವುದೇನೆಂದರೆ, ನಾನು ಈ ಅಶಿಕ್ಷಿತ ತಂದೆಯ ಮಾತನ್ನು ಹೇಗೆ ಕೇಳುವುದು? ಇದರಿಂದ ನನಗಾಗುವ ಲಾಭವೇನು? ಅದರಂತೆ ಆತ್ಮ ಸಂಶೋಧನೆಯ ಬಗ್ಗೆ ವಿಚಾರ ಮಾಡಬೇಕೆಂದರೆ ನಮ್ಮ ಶೋಧ ಮಾಡುವ ಬುದ್ಧಿಯೇ ವಿಪರೀತವಾಗಿರುತ್ತದೆ. ನಾವು ಪಾಂಡವರು ಎಲ್ಲಿ ಇರುತ್ತಿದ್ದರೋ, ರಾಮನ ಜನ್ಮವು ಯಾವ ಊರಲ್ಲಾಯಿತು, ಕೌರವರ ಪಾಂಡವರ ಯುದ್ಧವು ಎಲ್ಲಿ ಆಯಿತು ಮುಂತಾಗಿ ಶೋಧ ಮಾಡಬಯಸುತ್ತೇವೆ. ಇಂಥ ಸಂಶೋಧನೆಗಳಿಂದ ಆಗುವ ಲಾಭವೇನು? ಒಬ್ಬ ಪ್ರಾಧ್ಯಾಪಕನು ನನಗೆ, ನಾನು ಕೃಷ್ಣನ ವಿಷಯದಲ್ಲಿ ಬಹಳಷ್ಟು ಸಂಶೋಧನೆ ಮಾಡಿರುತ್ತೇನೆ. ಕೃಷ್ಣನ ಜನ್ಮಸ್ಥಳ ಯಾವುದು, ನಿರ್ಯಾಣ ಸ್ಥಳ ಯಾವುದು ಎಂಬುದು ಈಗ ನಿಶ್ಚಿತವಾಗಿದೆ ಎಂದು ಹೇಳಿದನು. ನಾನು ಅನ್ನುವುದೇನೆಂದರೆ, ಅವರು ಮಾಡುವುದೆಲ್ಲವೂ ಯೋಗ್ಯವೇ ಇರುತ್ತದೆ. ಆದರೆ ಸಂತರಿಗೆ ಕೃಷ್ಣನ ಪ್ರಾಪ್ತಿಗಾಗಿ ಕೃಷ್ಣನ ಜನ್ಮ ಎಲ್ಲಾಯಿತು ಎಂಬ ಪ್ರಶ್ನೆಗೆ ಉತ್ತರದ ಅವಶ್ಯಕತೆ ಅನ್ನಿಸಲಿಲ್ಲ. ಅವರು ದೃಢವಾದ ಉಪಾಸನೆ ಮಾಡಿ ಕೃಷ್ಣನನ್ನು ತಮ್ಮವನನ್ನಾಗಿ ಮಾಡಿಕೊಂಡರು. ನಿಜವಾಗಿ ಹೇಳುವುದಾದರೆ, ಕೃಷ್ಣನ ಜನ್ಮವು ಉಪಾಸನೆಯಿಂದ ಹೃದಯದಲ್ಲಿಯೇ ಆಗಬೇಕು. ಅದೇ ನಿಜವಾದ ಜನ್ಮಸ್ಥಾನವಾಗಿರುತ್ತದೆ. ನಾವು ನಮ್ಮ ವರ್ತನೆಗಳ ಕಡೆಗೆ ನೋಡಿದರೆ, ಮನಸ್ಸಿನ ವಿಚಾರಗಳ ಕಡೆಗೆ ನೋಡಿದರೆ ನಮಗೆ ಕಂಡುಬರುವುದೇನೆಂದರೆ, ಜನರಿಗೆ ಅವು ತಿಳಿದದ್ದಾದರೆ ಜನರು ನಮ್ಮ ಕಡೆಗೆ ನೋಡುವುದೇ ಇಲ್ಲ. ಹೀಗಿದ್ದರೂ ನಾವು ನಮ್ಮ ಸಂಶೋಧನೆಯ ಹಾಗೂ ವಿಚಾರಗಳ ಅಭಿಮಾನ ಹೊಂದುತ್ತೇವೆ. ಇದಕ್ಕೇನನ್ನಬೇಕು? ಇದರಿಂದ ನಮಗೆ ಭಗವಂತನ ಪ್ರೇಮ ಲಭಿಸುವುದೇ? ನಮ್ಮ ಪರಮಾರ್ಥ ಹೇಗೆ ನಡೆದಿರುತ್ತದೆ ಎಂಬುದನ್ನು ಬೇರೆಯವರು ಹೇಳುವ ಅವಶ್ಯಕತೆ ಇರುವುದಿಲ್ಲ. ನಮಗೆ ಇದು ಸರಿಯಾಗಿ ತಿಳಿದಿರುತ್ತದೆ. ನಮ್ಮ ಅಭಿಪ್ರಾಯವು ನಮ್ಮಲ್ಲಿ ಬಹಳ ಆಳದವರೆಗೆ ಹೋಗಿರುತ್ತದೆ. ವಿಚಾರಗಳ ಮೇಲೆ ನಿಯಂತ್ರಣವಿರುವುದಿಲ್ಲ. ಸಾಧನೆಯಲ್ಲಿ ಆಲಸ್ಯತನವಿರುತ್ತದೆ. ಅಂದ ಮೇಲೆ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಭಗವಂತನ ಪ್ರೇಮವು ಹೇಗೆ ಲಭಿಸುತ್ತದೆ? ಇವೆಲ್ಲವುಗಳ ಮೇಲೆ ಸಾಧು ಸಂತರು ಒಂದೇ ಒಂದು ಉಪಾಯ ಹೇಳಿರುತ್ತಾರೆ. ಅದೆಂದರೆ ಪೂರ್ಣ ಶರಣಾಗತಿ. ನಾವು ರಾಮನಿಗೆ ಅತ್ಯಂತ ವಿನಯಪೂರ್ವಕ, ರಾಮ, ನಾನು ಈಗ ನಿನ್ನವನಾದೆನು, ಇನ್ನು ಮುಂದೆ ಆಗುವುದೆಲ್ಲವೂ ನಿನ್ನದೇ ಇಚ್ಛೆ ಎಂದು ತಿಳಿಯುತ್ತೇವೆ ಹಾಗೂ ನಿನ್ನ ನಾಮ ತೆಗೆದುಕೊಳ್ಳುವ ಪೂರ್ಣ ಪ್ರಯತ್ನ ಮಾಡುತ್ತೇವೆ. ನೀನು ನನ್ನನ್ನು ನಿನ್ನವನೆನ್ನು ಎಂದು ಪ್ರಾರ್ಥಿಸಬೇಕು. ಭಗವಂತನು ನಿಜವಾಗಿಯೂ ಎಷ್ಟು ದಯಾಳು ಇರುತ್ತಾನೆ. ಜನರ 100 ಅಪರಾಧಗಳನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಶರಣು ಬಂದವರಿಗೆ ಸಹಾಯ ಮಾಡಲು ಅವನು ಯಾವಾಗಲೂ ಸಿದ್ಧನೇ ಇರುತ್ತಾನೆ. ಇಂದಿನ ಬೋಧವಚನ. ನಾಮ ತೆಗೆದುಕೊಳ್ಳುವಾಗ ಏಕಾಗ್ರತೆ ಇರಬೇಕು.
ಹಾಗೂ ನಮ್ಮನ್ನು ನಾವು ಪೂರ್ಣ ಮರೆತು ಬಿಡಬೇಕು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.